May I come in, sir? Come in. ನೀವು ಕೇಳಿದ್ರಲ್ಲ ವಾರ್ಡ್ ನಂಬರ್ 20 ಪೇಷಂಟ್ದು ಬ್ಲಡ್ ರಿಪೋರ್ಟ್. ಹೇಗಿದ್ದಾನೆ ಆ ಪೇಷಂಟು? ICUಲಿದ್ದಾರೆ, ಇನ್ನೂ ಕಾನ್ಷಿಯಸ್ ಬಂದಿಲ್ಲ. ಓಕೆ, ನಾನು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಂದು ಆ ಪೇಷಂಟನ್ನ ನೋಡ್ತೀನಿ. ಸರ್, ನಾಳೆ ನನಗೆ ಒಂದಿನ ರಜಾ ಬೇಕಿತ್ತು. ಯಾಕೆ? ಸ್ವಲ್ಪ ಕೆಲಸ ಇತ್ತು. ಏನು ರೀ, ನನ್ನ ಆಸ್ಪತ್ರೆಯನ್ನು ಧರ್ಮದ ಛತ್ರ ಅಂದ್ಕೊಂಡಿದ್ದೀರಾ? ಇದು ಆಸ್ಪತ್ರೆ, ಇಲ್ಲಿ ಒಂದಷ್ಟು ರೂಲ್ಸ್ ಇರುತ್ತೆ. ನೀವು ಹೀಗೆ 2 ದಿನಕ್ಕೂ ರಜಾ ಹಾಕ್ತಾ ಇದ್ರೆ ನಿಮ್ಮ ಸಂಬಳದಲ್ಲಿ ಕಟ್ ಮಾಡಬೇಕಾಗತ್ತೆ. ಸರ್, ಏನಾಯಿತು? ಏನಿಲ್ಲ, ನೀವು ಹೊರಡಿ. ನೋಡಿ, ಆ ವಾರ್ಡ್ ನಂಬರ್ 11 ಪೇಷಂಟ್ದು ರಿಪೋರ್ಟ್ ತಂದು ಕೊಡಿ. ಸರ್, ಏನಾಗ್ತಿದೆ? ಏನೂ ಇಲ್ಲ, ಸ್ವಲ್ಪ ತಲೆ ಸುತ್ತದಾಗಿದೆ. ನೀವು ಹೊರಡಿ. ಸರ್, ಸರ್, ಏನಾಗ್ತಿದೆ ಸರ್? ನಥಿಂಗ್, ಏನಿಲ್ಲ. ಸರ್, ನೀರು ಕುಡಿ. ಓಕೆ. ಡಾಕ್ಟರ್, ಡಾಕ್ಟರ್, ಬೆಳಗ್ಗೆ ತಿಂಡಿ ತಿಂದಿದ್ದೀರಾ? ಇಲ್ಲ ಶ್ಯಾಮ್, ಏನೂ ತಿಂದಿರಲಿಲ್ಲ. ಏನೂ ತಿಂದಿರಲಿಲ್ವಾ? ಅದಕ್ಕೆ ತಲೆ ಸುತ್ತ ಬಂದಿರೋದು. ಇಲ್ಲ ಶ್ಯಾಮ್, ಇತ್ತೀಚೆಗೆ ನನಗೆ ಅಪಟೈಟ್ ಕಡಿಮೆ ಆಗೋಗಿದೆ, ಅದಕ್ಕೆ ಏನೂ ಸೇರೋಲ್ಲ. ಹಾಗಾದರೆ ಒಂದು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡಿಸೋಣ. ನೀವು ಮೊದಲು ಮನೆಗೆ ಹೋಗಿ 1-2 ದಿನ ರೆಸ್ಟ್ ತಗೊಳ್ಳಿ. ಹೇಗೆ ಶ್ಯಾಮ್ ಈ ಆಸ್ಪತ್ರೆ ಬಿಟ್ಟಿರೋದು? ಇದನ್ನು ಯಾರು ನೋಡ್ಕೋತಾರೆ? ಸರ್, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಾವೆಲ್ಲ ಇದ್ದೀವಲ್ಲ, ನಾವು ನೋಡ್ಕೋತೀವಿ. ನೀವೆಷ್ಟೋ ಸಲ ಕಾನ್ಫರೆನ್ಸ್ಗೆ ಅಂತ ಬೇರೆ ಊರಿಗೆ ಹೋದಾಗ ನಾವೆಲ್ಲ ನೋಡ್ಕೊಂಡಿದ್ದೀವಲ್ಲ, ನೋಡ್ಕೋತೀವಿ. ಆದರೂ ನನಗೆ ಸುಮ್ಮನೆ ಮನೆಯಲ್ಲಿ ಕೂತು ಅಭ್ಯಾಸ ಇಲ್ಲ. ಹಾಗಂದ್ರೆ ಹೇಗೆ ಡಾಕ್ಟರ್? ನೀವು 2 ದಿನದ ಮಟ್ಟಿಗಾದರೂ ರೆಸ್ಟ್ ತೊಗೋಬೇಕು. ಜಾನ್ವಿ, ಇವರು ಡ್ರೈವರ್ಗೆ ಕಾರ್ ತರೋಕ್ಕೆ ಹೇಳು. ಬನ್ನಿ ಡಾಕ್ಟರ್. ಇದೇನು ಇಷ್ಟೊಂದು ಲೌಡ್ ಮ್ಯೂಸಿಕ್? ವಾಲ್ಯೂಮ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತೇವೆ ಸತ್ಯ. ಹಲೋ ರಾಹುಲ್, ಯಾಕೋ ವಾಲ್ಯೂಮ್? ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಟೈಮ್ ನೋಡಿದ್ರೆ ಎಷ್ಟಾಗಿದೆ? ಇಷ್ಟೊತ್ತಲ್ಲ ಇಷ್ಟು ಲೌಡ್ ಮ್ಯೂಸಿಕ್ ಹಾಕೊಂಡಿದ್ದೀರಲ್ಲ. ನಾನು ಅವ್ನಿಗೆ ವಾಲ್ಯೂಮ್ ಕಮ್ಮಿ ಮಾಡಕ್ಕೆ ಹೇಳ್ತಾ ಇದ್ದೆ, ಅಷ್ಟರಲ್ಲಿ ನೀವು ಬಂದ್ರಿ. ಕಾತ್ಯಾಯಿನಿ, ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್ಸ್. ಡ್ಯಾಡ್, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಅಪ್ಸೆಟ್ ಆಗ್ತೀರಾ? ರಿಲ್ಯಾಕ್ಸ್. ವರ್ಷ, ಹೋಗು ನಿನ್ನ ರೂಮ್ಗೆ. ಹಾಗಲ್ಲ ಡ್ಯಾಡ್. ವರ್ಷ, ಐ ಸೆಡ್ ಗೋ. ರಾಹುಲ್, ವರ್ಷ ಅಂತೂ ಚಿಕ್ಕವಳು, ನಿನಗಾದ್ರೂ ಸೀರಿಯಸ್ನೆಸ್ ಬೇಡವಾ? ಸಾರಿ ಡ್ಯಾಡ್. ಮುಂದಿನ ತಿಂಗಳು ಫಾರಿನ್ ಕೊಲಾಬರೇಟರ್ಸ್ ಬರ್ತಿದ್ದಾರೆ. ಅವ್ರ ಮುಂದೆ ಬಿಸ್ನೆಸ್ ಪ್ರಪೋಸಲ್ ಇಡಬೇಕು, ಅದನ್ನು ರೆಡಿ ಮಾಡು ಅಂತ ಹೇಳಿದ್ದೆ. ರೆಡಿ ಮಾಡಿದ್ಯಾ? ಡ್ಯಾಡ್, ಪ್ರೆಸೆಂಟೇಷನ್ ವರ್ಕ್ನ ಮಾಡೋದಕ್ಕೆ ನೀವು ಗೈಡ್ ಮಾಡ್ತೀನಿ ಅಂತ ಹೇಳಿದ್ರಿ, ಸೊ ನಾನು ಮಾಡಲಿಲ್ಲ. ನಿನ್ನ ಎಫರ್ಟ್ಸ್ ಏನು ಇಲ್ವಾ ರಾಹುಲ್? ಎಲ್ಲದಕ್ಕೂ ನನಗೆ ವೆಯ್ಟ್ ಮಾಡ್ತೇನೆ. ನೀನಾಗಿ ನೀನೇ ಯಾವಾಗ ಇಂಡಿಪೆಂಡೆಂಟ್ ಆಗಿ ಹ್ಯಾಂಡಲ್ ಮಾಡೋದಿದೆಯಲ್ಲ?
ಈ ವರ್ಷದ್ದು ನಮ್ಮ ಕಂಪನಿದು ಕ್ವಾರ್ಟರ್ಲಿ ರಿಪೋರ್ಟ್ ರೆಡಿ ಆಗಬೇಕು. ಅದ್ರ ಬಗ್ಗೆ ಏನಾದರೂ ನಿನಗೆ ಗಮನ ಇದೆಯಾ? ರಾಹುಲ್, ಯಾವಾಗ ನಿನಗೆ ಜವಾಬ್ದಾರಿ ಬರೋದು? ನನ್ನ ನೆಕ್ಸ್ಟು ನೀನೇ ಈ ಕಂಪನಿ ಓನರು. ರಿಯಲಿ ಸಾರಿ ಡ್ಯಾಡ್. ಪ್ರೆಸೆಂಟೇಷನ್ ಮೇಲೆ ಈಗಲೇ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಏನಾಗಿದೆ ಜಗದೀಶ್ವರ್? ಸುಮ್ಮನೆ ಯಾಕೆ ಎಲ್ಲರ ಮೇಲೂ ರೇಗಾಡ್ತಾ ಇದ್ದೀರಾ? ಇವತ್ತು ಚಾರಿಟಿ ಫಂಕ್ಷನಲ್ಲೂ ಅಷ್ಟೇ ತುಂಬ ಸ್ಟ್ರೆಸ್ಡ್ ಆಗಿದ್ರಿ. ವಾಟ್ಸ್ ದ ರೀಸನ್? ನಥಿಂಗ್ ಕಾತ್ಯಾಯಿನಿ. ರಾಹುಲ್ ವರ್ಷ ಬಗ್ಗೆ ಯೋಚನೆ ಅಷ್ಟೇ. ಅವರೇನು ಚಿಕ್ಕ ಮಕ್ಕಳ ಥರ ಬಿಹೇವ್ ಮಾಡ್ತಾರಲ್ಲ ಅಂತ. ಇಲ್ಲ ಜಗದೀಶ್ವರ್, ನಿಮ್ಮ ಟೆನ್ಷನ್ಗೆ ರಾಹುಲ್ ವರ್ಷ ಕಾರಣ ಅಲ್ಲ, ಬೇರೆ ಏನೋ ಇರಬೇಕು. ಏನೂ ಇಲ್ಲ ಕಾತ್ಯಾಯಿನಿ. ಆಫೀಸಲ್ಲಿ ವರ್ಕ್ ಜಾಸ್ತಿ, ಅಂಥದ್ರಲ್ಲಿ ರಾಹುಲ್ ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡೋದು ನನಗೆ ಇರಿಟೇಟ್ ಮಾಡ್ತಾ ಇದೆ. ನಾನು ರಾಹುಲ್ ಹತ್ರ ಮಾತಾಡ್ತೀನಿ. ಇಟ್ಸ್ ಓಕೆ, ನಾನೇ ರಾಹುಲ್ ಹತ್ರ ನಿಧಾನವಾಗಿ ಮಾತಾಡ್ತೀನಿ. ವರ್ಷ ನಾನು ಬೈದಿದ್ದಕ್ಕೆ ಬೇಜಾರು ಮಾಡ್ಕೊಂಡಿರ್ಬೋದು. ನೀನು ಹೋಗಿ ಅವಳಿಗೆ ಸಮಾಧಾನ ಮಾಡು. ಕಾತ್ಯಾಯಿನಿ, ಐ ನೀಡ್ ಸಮ್ ಕಾಫಿ. ಇಷ್ಟೊತ್ತಿಗೆ ಕಾಫಿ ಬೇಡ. ಐ ಮೇಕ್ ಯು ಸಮ್ ಗ್ರೀನ್ ಟೀ. ರಿಲ್ಯಾಕ್ಸ್. ಓಕೆ. ಡ್ಯಾಡ್, ಏನು ನಿಮ್ಮ ಹತ್ರ ಮಾತಾಡ್ಬೋದಾ? ಏನು ಹೇಳು ರಾಹುಲ್? ಡ್ಯಾಡ್, ಯಾಕೆ ನೀವು ಇಷ್ಟೊಂದು ಟೆನ್ಷನ್ ಆಗ್ತೀರಾ? ನನಗೆ ಗೊತ್ತಿರೋ ಹಾಗೆ ಬಿಸ್ನೆಸ್ ಪ್ರಾಬ್ಲಮ್ ಅಂತೂ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಆನ್ ಸ್ಮೂತ್ಲಿ. ಪರಮೇಶ್ವರ ನನ್ನ ಮೇಲೆ ಕೇಸ್ ಹಾಕಿರೋದ್ರಿಂದ ನನಗೆ ಏಟ್ ಆಗ್ಬೋದು ಅನ್ನಿಸ್ತಿದೆ ರಾಹುಲ್. ಬಟ್ ಡ್ಯಾಡ್, ಆ ಕೇಸು ಕೋರ್ಟು ನಿಲ್ಲಿಲ್ಲ ಅಂತ ನೀವೇ ಹೇಳಿದ್ರಿ. ನನ್ನ ಎಣಿಕೆ ನನಗೆ ತಪ್ಪು ಅನ್ನಿಸ್ತಾ ಇದೆ. ಪರಮೇಶ್ವರ ಬೈ ಹುಕ್ ಆರ್ ಕ್ರೂಕ್ ಕೇಸ್ನ ಗೆಲ್ಲೇಬೇಕು ಅಂತ ಡಿಸೈಡ್ ಮಾಡಿರೋ ಹಾಗಿದೆ. ಡೋಂಟ್ ವರಿ ಡ್ಯಾಡ್, ಐ ಥಿಂಕ್ ವಿ ಹ್ಯಾವ್ ಹೈರ್ಡ್ ದ ಬೆಸ್ಟ್ ಲಾಯರ್. ನಮ್ಮ ಲಾಯರು ಆ ಕೇಸ್ನಲ್ಲಿ ಹೋಪ್ಸ್ ಕಳ್ಕೊಂಡಿದ್ದಾರೆ ರಾಹುಲ್. ಅವರೇ ನನಗೆ ಕಾಂಪ್ರಮೈಸ್ ಆಗೋಕ್ಕೆ ಅಡ್ವೈಸ್ ಮಾಡಿತ್ತು. ಬಟ್ ಡ್ಯಾಡ್, ಇದಕ್ಕೆ ಮುಂಚೆನೇ ನೀವು ಸೇಮ್ ಪ್ರಪೋಸಲ್ ಇಟ್ಟಾಗ ನಿಮ್ಮ ಅಣ್ಣ ಒಪ್ಪಿರಲಿಲ್ಲ, ಈಗ ಒಪ್ತಾರಾ? ನನಗೂ ಅದೇ ಯೋಚನೆ ರಾಹುಲ್. ಪರಮೇಶ್ವರ ಬೇಜವಾಬ್ದಾರಿ, ಆದರೆ ಅಡಮೆಂಟು. 5-10 ಲಕ್ಷ ಆಗಿದ್ದರೆ ಐ ವುಂಟ್ ಹ್ಯಾವ್ ಬಾದರ್ಡ್. ಆದರೆ 20 ಕೋಟಿ ಕಳ್ಕೊಳ್ಳೋಕ್ಕೆ ನಾನು ತಯಾರಿಲ್ಲ. ಆದರೆ ಪರಮೇಶ್ವರನ ಒಪ್ಸೋದು ಅಸಾಧ್ಯ. ಡ್ಯಾಡ್, ನಮ್ಮ ಲಾಯರು ಬೇರೆ ಏನಾದರೂ ಐಡಿಯಾ ಹೇಳಿದ್ರಾ? ನೋ, ಅವ್ರ ಪ್ರಕಾರ ಕಾಂಪ್ರಮೈಸ್ ಒಂದೇ ದಾರಿ. ಡ್ಯಾಡ್, ಕಾಂಪ್ರಮೈಸ್ ಆಗಲೇಬೇಕು ಅನ್ನೋದಾದರೆ ನಿಮ್ಮ ಅಣ್ಣ ಜೊತೆನೇ ಯಾಕೆ ಆಗಬೇಕು? ವಾಟ್ ಡು ಯು ಮೀನ್? ಮೊದಲು ನೀವು ಒಂದು ದಾರಿ ಹುಡುಕಿದ್ರಿ, ಬಟ್ ಅದರಲ್ಲಿ ನಾವು ಸಕ್ಸಸ್ ಆಗಲಿಲ್ಲ. ನೇರವಾಗಿ ಹೇಳು ರಾಹುಲ್, ನನಗೆ ಈ ಪಸಲ್ಸ್ ಇಷ್ಟ ಆಗಲ್ಲ. ಆದಿನಾರಾಯಣ್ ಜೊತೆ ಕಾಂಪ್ರಮೈಸ್ ಆಗೋದ್ರ ಬಗ್ಗೆ ನೀವು ಮೊದಲು ಯೋಚನೆ ಮಾಡಿದ್ರಿ. ವಿನಯ್ ಚಂದ್ರನ್ ಕಳಿಸ್ಕೊಟ್ಟಿದ್ನಲ್ಲ, ಆದರೆ ಆದಿನಾರಾಯಣನ್ ಕನ್ವಿನ್ಸ್ ಮಾಡೋಕ್ಕೆ ವಿನಯ್ ಚಂದ್ರಂಗೆ ಆಗಲಿಲ್ಲ. ಅಲ್ಲೇ ನಾವು ಮಾಡಿದ ತಪ್ಪು. ವಿನಯ್ ಚಂದ್ರನ ಆದಿನಾರಾಯಣ್ ಜೊತೆ ಮೀಟ್ ಮಾಡೋದಕ್ಕೆ ಕಳಿಸ್ಬಾರ್ದಾಗಿತ್ತು. ನಾವೇ ಡೈರೆಕ್ಟಾಗಿ ಅಪ್ರೋಚ್ ಮಾಡಬೇಕಿತ್ತು. ವಿನಯ್ ಚಂದ್ರ ಈಸ್ ಆಫ್ಟರ್ ಆಲ್ ಯುವರ್ ಮ್ಯಾನೇಜರ್. ಅವನ ಲಿಮಿಟೇಷನ್ಸಲ್ಲಿ ಎಷ್ಟಿರುತ್ತೋ ಅಷ್ಟು ಮಾತ್ರ ಟ್ರೈ ಮಾಡ್ತಾನೆ. ಯು ಹ್ಯಾವ್ ಎ ಪಾಯಿಂಟ್ ರಾಹುಲ್. ಆದಿನಾರಾಯಣ ಹಣದ ಬಗ್ಗೆ ದುರಾಸೆ ಇಟ್ಕೊಂಡಿರೋ ಮನುಷ್ಯ. ಅದಕ್ಕೆ ಅವನು ನಿಮ್ಮ ಅಣ್ಣನ ಪರ ನಿಂತಿದ್ದಾನೆ. ಅವನಿಗೆ ಬೇಕಾಗಿರೋ ಹಣನ ನಾವೇ ಕೊಟ್ಟರೆ ನಮ್ಮ ಪರ ಬಂದು ನಿಂತ್ಕೊತಾನೆ. ಸಿಂಪಲ್. ಯು ಆರ್ ರೈಟ್ ರಾಹುಲ್. ಆದಿನಾರಾಯಣ್ ಜೊತೆ ನಾನೇ ಮಾತಾಡ್ತೀನಿ. ಲೆಟ್ಸ್ ಸಿ.
ಸರ್ ಈಗ ಹೇಗಿದ್ದೀರಿ? ಪರವಾಗಿಲ್ಲ. ನಿಮ್ಮನ್ನು ಚೆಕಪ್ ಮಾಡೋಕ್ಕೆ ಡಾಕ್ಟ್ರು ಬಂದಿದ್ದಾರೆ. ಹಲೋ ಡಾಕ್ಟರ್ ರಮೇಶ್ ಭಂಡಾರಿ ಪ್ಲೀಸ್. ದಯವಿಟ್ಟು ಹೇಳ್ಬೇಡಿ, ಆರಾಮ ಮಲ್ಕೊಳ್ಳಿ. ನೀವೀಗ ನನ್ನ ಪೇಷಂಟು, ನಾನು ಏನು ಹೇಳ್ತೀನೋ ಅದನ್ನ ಕೇಳಬೇಕಷ್ಟೇ. ಟೇಕ್ ರೆಸ್ಟ್, ನೋ ಪ್ರಾಬ್ಲಮ್. ಜಾನ್ವಿ ರಿಪೋರ್ಟ್ ಕೊಡಿ. ಜಾನ್ವಿ ಬಿ ಪಿ ಎಷ್ಟಿದೆ? 160/100. ಏನು ಹೇಳ್ತೀರಾ ಡಾಕ್ಟರ್ ಭಂಡಾರಿ? ಹೇಗನ್ಸುತ್ತೆ ಇವ್ರ ಕಂಡೀಷನ್? ಬ್ಲಡ್ ಪ್ರೆಷರು, ಹಾರ್ಟ್ ಕಂಡೀಷನ್ನು ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ಬನ್ನಿ ಮಾತಾಡೋಣ. ಒಂದು ನಿಮಿಷ. ನೋಡಿ, ನಾನು ಡಾಕ್ಟ್ರು ಅನ್ನೋದನ್ನು ಮರಿಬೇಡಿ. ನನ್ನ ಕಂಡೀಷನ್ ಏನು ಅನ್ನೋದನ್ನು ನಾನು ತಿಳ್ಕೋಬೇಕು. ನನ್ನ ಮುಂದೆನೇ ಎಲ್ಲ ಮಾತಾಡಿ ಪ್ಲೀಸ್. ಮಿಸ್ಟರ್ ಕಾಣೇಕರ್, ನೀವು ಡಯಾಬಿಟಿಕ್ ಅಂತ ನಿಮಗೆ ಗೊತ್ತಿದೆ. ನಾನು ನಿಮ್ಮ ರಿಪೋರ್ಟ್ಸ್ ಎಲ್ಲ ನೋಡಿದೆ. ಬ್ಲಡ್ ಶುಗರಲ್ಲಿ ಭಾಳ ವೇರಿಯೇಷನ್ಸ್ ಕಂಡು ಬರ್ತಾ ಇದೆ. ನೀವೇ ಡಾಕ್ಟ್ರ್ ಆಗಿದ್ಕೊಂಡು ನಿಮ್ಮ ಹೆಲ್ತ್ ಕಂಡೀಷನ್ನ ಯಾಕೆ ಇಷ್ಟು ಇಗ್ನೋರ್ ಮಾಡಿದ್ರಿ ನೀವು? ಯಾಕೆ ಡಾಕ್ಟರ್, ಏನಾಗಿದೆ? ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರಿಂದ ಕಿಡ್ನಿಗೆ ಅಫೆಕ್ಟ್ ಆಗಿದೆ. ಸರ್ ನೀವೇನು ಗಾಬರಿ ಆಗಬೇಡಿ, ಅಂಥ ಸೀರಿಯಸ್ ಪ್ರಾಬ್ಲಮ್ ಏನೂ ಇಲ್ಲ ಅಂತ ಡಾಕ್ಟರ್ ರಮೇಶ್ ಹೇಳಿದ್ದಾರೆ ನನಗೆ. ಹೌದು ಕಾಣೇಕರ್, ನಿಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಇನಿಷಿಯಲ್ ಸ್ಟೇಜಲ್ಲಿದೆ. ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಕಂಟ್ರೋಲಿಗೆ ತರ್ಬೋದು. ನಾನು ಹೇಳೋ ಥರ ನೀವು ನಡ್ಕೊಂಡ್ರೆ ಸಾಕು. ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ನೀವು ಬೇಗ ಗುಣಮುಖರಾಗ್ತೀರಾ. ಶಾಲ್ ಐ ಟೇಕ್ ಲೀವ್ ಆಫ್ ಯು? ಶ್ಯಾಮ್, ಐ ಟೇಕ್ ಲೀವ್. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಟೇಕ್ ಕೇರ್ ಆಫ್ ಹಿಮ್. ಓಕೆ, ಬರ್ತೀನಿ. ಓಕೆ ಡಾಕ್ಟರ್. ಸರ್ ನೀವೀಗ ಕಂಪ್ಲೀಟ್ ರೆಸ್ಟಲ್ಲಿರಬೇಕು ಅಂತ ಡಾಕ್ಟರ್ ರಮೇಶ್ ಅವರು ಹೇಳಿದ್ದಾರೆ. ನಿಮಗೆ ಟೈಮ್ಗೆ ಮೆಡಿಸಿನ್ಸು ಮತ್ತು ಇಂಜೆಕ್ಷನ್ಸ್ ಕೊಡೋದಕ್ಕೆ ನಾನು ಯಾರಾದರೂ ನರ್ಸ್ ಹೇಳ್ತೀನಿ. ಯಾರಾದರೂ ಅಂತ ಯಾಕೆ ಹೇಳ್ತೀರಾ? ನಾನೇ ಇದ್ದೀನಲ್ಲ. ನೀವೆಷ್ಟೊತ್ತು ಅಂತ ಇರ್ತೀರಿ ಜಾನ್ವಿ? ನಿಮ್ಮ ಮನೇಲಿ ಸುಮ್ಮನೆ ಗಾಬರಿ ಆಗ್ತಾರೆ ನೀವು ಲೇಟಾಗಿ ಹೋದರೆ. ಇಲ್ಲ ಡಾಕ್ಟರ್, ನಾನು ಮನೆಗೆ ಫೋನ್ ಮಾಡಿ ಹೇಳ್ತೀನಿ. ಸಾರಿ, ನಿಮಗೆಲ್ಲ ಸುಮ್ಮನೆ ತೊಂದರೆ. ಯಾಕೆ ಸರ್ ಹಾಗೆಲ್ಲ ಮಾತಾಡ್ತೀರಿ? ಇದು ನಮ್ಮ ಡ್ಯೂಟಿ. ಸಾರಿ ಶ್ಯಾಮ್, ನನ್ನ ಮಗಳು ಅಳಿಯ ಇಲ್ಲೇ ಇದ್ದಿದ್ದರೆ ನಿಮಗೆ ತೊಂದರೆ ಆಗ್ತಾ ಇರಲಿಲ್ಲ. ನಿಮಗೆ ಗೊತ್ತಲ್ಲ, ಅವರಿಬ್ಬರು ಸಿಡ್ನಿನಲ್ಲಿದ್ದಾರೆ. ತಕ್ಷಣ ಇನ್ಫಾರ್ಮ್ ಮಾಡಿ ಕರೆಸ್ಕೊಳಕ್ಕಾಗಲ್ಲ. ನಿಮ್ಮ ಕಂಡೀಷನ್ ಹೀಗಿದೆ ಅಂತ ಗೊತ್ತಾದರೆ ಅವ್ರು ಬರದೇ ಇರ್ತಾರೆ ಸರ್. ಬೇಕಾದ್ರೆ ನಾನೇ ಫೋನ್ ಮಾಡಿ ಮಾತಾಡ್ತೀನಿ ಅವ್ರ ಹತ್ರ. ಬೇಡ ಶ್ಯಾಮ್, ಇಷ್ಟೊತ್ತಿನಲ್ಲಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ನನಗಿಷ್ಟ ಇಲ್ಲ. ಇವತ್ತು ರಾತ್ರಿ ನಾನೇ ಕಾಲ್ ಮಾಡ್ತೀನಿ. ತಗೊಳ್ಳ. ಜಮುನಾ ಇಲ್ಲಮ್ಮ? ಅವಳು ಅಜಯ್ನ ಕರ್ಕೊಂಡು ಶಾಪಿಂಗ್ ಹೋಗಿದ್ದಾಳೆ. ಅವನಿಗೇನೋ ಸ್ಪೋರ್ಟ್ಸ್ ಡೇ ಇದೆಯಂತೆ, ಅದಕ್ಕೆ ಶೂ ತರಕ್ಕೆ ಹೋಗಿದ್ದಾಳೆ. ನಮಸ್ಕಾರ ಅಮ್ಮ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನೆನ್ನೆ ಬಂದಿದ್ನಲ್ಲ ಸುಮಂತ್ ಅಂತ. ಓ, ಗೊತ್ತಾಯ್ತು. ಪರಮೇಶ್ವರ್ ಪಾಟಂಕರ್ ಅವರು ಇದ್ದಾರೇನಮ್ಮ? ಇದ್ದಾರೆ, ಬಾಪ ಅವಳಿಗೆ. ಕೂತ್ಕೊಳ್ಳಿ. ರೀ ರೀ ಶಂಭೋ ಶಂಕರ,
ನಿಮ್ಮನ್ನು ಕೇಳ್ಕೊಂಡು ಯಾರೋ ಬಂದಿದ್ದಾರೆ. ಯಾರು? ಅದೇ ಸುಮಂತ್ ಅಂತ ಬಂದಿದ್ನಲ್ಲ, ಆ ಹುಡುಗ. ನಾನು ಮನೇಲಿಲ್ಲ ಅಂತ ಹೇಳ್ಬಿಡು. ನೀವು ಮನೇಲಿ ಇದ್ದೀರಿ ಅಂತ ಆ ಹುಡುಗನ ಒಳಗೆ ಕರೆದು ಕೂರಿಸಿದ್ದೀನಿ. ನನ್ನೊಂದು ಮಾತು ಕೇಳಬಾರ್ದಾಗಿತ್ತಾ? ದೊಡ್ಡ ಕಮಿಷನರು ನಿಮ್ಮ ಮಾತು ಕೇಳ್ಕೊಂಡು ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ ಸುಮ್ಮನೆ ಎದ್ದು ಬನ್ನಿ. ಧ್ಯಾನ ಮಾಡುವಾಗ ಮಧ್ಯೆ ಎದ್ದು ಬಂದು ಅಭ್ಯಾಸ ಇಲ್ಲ ನನಗೆ. ಭವಾನಿ, ನೀನೇ ಆ ಹುಡುಗನಿಗೆ ಏನಾದರೂ ಹೇಳಿ ಕಳಿಸ್ಬಿಡು. ಈಗ ನಾನು ಅವನ ಜೊತೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಆ ಹುಡುಗನಿಗೆ ಅದೇನು ಬೇಕೋ ಅದನ್ನು ನೀವೇ ಮಾತಾಡಿ ಕಳಿಸಿ. ಶಂಭೋ ಶಂಕರ. ಮತ್ತೆ ಇಲ್ಲಿಗೆ ಬರಬೇಡ ಅಂತ ಹೇಳಿ ಕಳಿಸಿರ್ಲಿಲ್ವಾ ನಿನಗೆ? ಅಮ್ಮಂಗೆ ತುಂಬ ಸೀರಿಯಸ್ ಆಗಿದೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾನೆ. ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಆಮೇಲೆ ಬರ್ತೀನಿ, ನೀನು ಹೋಗು. ಅಮ್ಮ ನಿಮ್ಮನ್ನು ತುಂಬ ಕೇಳ್ತಿದ್ದಾಳೆ. ನಿನ್ನೆ ಕೂಡ ಬರ್ತೀನಿ ಅಂತ ಹೇಳಿ ಬರಲೇ ಇಲ್ಲ ನೀವು. ಅವಳು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ನೀವೀಗಲೇ ಬಂದು ಅವಳಿಗೆ ಸಮಾಧಾನ ಹೇಳಿ. ಯಾರೀ ಹುಡುಗ? ಅವರಮ್ಮಂಗೆ ಹುಷಾರಿಲ್ಲ ಅಂದರೆ ನಿಮ್ಮನ್ನು ಯಾಕೆ ಇಷ್ಟೊಂದು ಕರಿತಿದ್ದಾನೆ? ಅದು ಏನಿಲ್ಲ ಭವಾನಿ. ನಾನು ಯಾರು ಅಂತ ಹೇಳಿಲ್ವ ಇವ್ರು ನಿಮಗೆ? ಇಲ್ಲ. ಇವರೇ ನಮ್ಮ ತಂದೆ. ಈಗ ಹುಷಾರಿಲ್ಲದೆ ಆಸ್ಪತ್ರೆಯಲ್ಲಿ ಇರೋದು ನಮ್ಮ ತಾಯಿ ಚಂಪಾ. ಚಂಪಾ ಹೋಗ್ಬಿಟ್ಲು ಅಂತ ಹೇಳಿದ್ರಲ್ಲ? ಅಮ್ಮ ಬದುಕಿರೋವಾಗಲೇ ಸತ್ತೋಗಿದ್ದಾಳೆ ಅಂತ ಹೇಳಿದ್ದೀರ ನೀವು? ಅಮ್ಮನ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿದೆ ನಿಮಗೆ? ಅವಳು ಹಾಸಿಗೆ ಹಿಡಿದಿದ್ರೂ ನಿಮ್ಮನ್ನು ನೋಡಬೇಕು ಅಂತ ಒದ್ದಾಡ್ತಿದ್ದಾಳೆ. ಅವಳು ಹೇಗಿದ್ದಾಳೆ ಅಂತ ಒಂದು ಮಾತಾದರೂ ಬಾಯ್ಬಿಟ್ಟು ಕೇಳಿದ್ರ ನೀವು? ಅವಳು ಸತ್ತೋಗಿದ್ದಾಳೆ ಅಂತ ಸುಳ್ಳು ಹೇಳಿದ್ದೀರಲ್ಲ ನೀವು? ನಿಮಗೆ ಮನಸ್ಸಾದರೂ ಹೇಗೆ ಬಂತು? ಜೋಡು ಹೆಂಡಿರಂಜಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯಿತಲ್ಲ.